ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಮನೆಯಲ್ಲೇ ಸಿಗುವ 2 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡುವ ಹೇರ್ ಪ್ಯಾಕಿನ ತೋರಿಸ್ಕೊಡ್ತಾ ಇದ್ದೀನಿ. ಈ ಹೇರ್ ಪ್ಯಾಕ್ ಯೂಸ್ ಮಾಡಿದ್ರೆ ನಿಮ್ಗೆ ಕೂದಲು ಉದುರೋ ಸಮಸ್ಯೆ ಮತ್ತೆ ಡ್ಯಾಂಡ್ರಫ್ ಎಲ್ಲ ಇದ್ರೆ ಕಡಿಮೆ ಆಗುತ್ತೆ. ಕೂದಲು ತುಂಬಾ ಬೇಗವಾಗಿ ದಪ್ಪವಾಗಿ ಉದ್ದವಾಗಿ ಬೆಳೆಯೋದಕ್ಕೂ ಇದು ಸಹಾಯ ಮಾಡುತ್ತೆ. ಈ ಹೇರ್ ಪ್ಯಾಕ್ ವಾರದಲ್ಲಿ 2 ಅಥವಾ 3 ಸಲ ಯೂಸ್ ಮಾಡಬಹುದು. ನಿಮ್ಗೆ ಹಾಗೆ ಯೂಸ್ ಮಾಡಿ 1 ತಿಂಗಳು ಆಗುವಾಗ ಖಂಡಿತ ಇದರ ರಿಸಲ್ಟ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ನಮಗೆ ಈ ಹೇರ್ ಪ್ಯಾಕ್ ಮಾಡೋದು ಹೇಗೆ ಅಂತ ನೋಡುವ. ನಾನಿಲ್ಲಿ ಹೇರ್ ಪ್ಯಾಕ್ ಮಾಡ್ಲಿಕ್ಕೆ ಈ ತರ ಸ್ವಲ್ಪ ದಾಸವಾಳ ಎಲೆ ತಗೊಂಡಿದ್ದೀನಿ. ಇದನ್ನ ಈಗ ನಾನು ತೊಳಿಲಿಲ್ಲ, ತೊಳೆದ ನಂತರ ಬೇಕು ಹೇರ್ ಪ್ಯಾಕ್ ಮಾಡ್ಲಿಕ್ಕೆ. ಮತ್ತೆ ನಮಗೆ ಈ ತರದ ಆಲೋವೆರಾದ ಒಂದು ಪೀಸ್ ಬೇಕು. ಫ್ರೆಶ್ ಆಲೋವೆರಾ ಆದ್ರೆ ತುಂಬಾ ಒಳ್ಳೇದು. ಈಗ ನಾನು ದಾಸವಾಳದ ಎಲೆಯೆಲ್ಲ ಈ ತರ ಚೆನ್ನಾಗಿ ತೊಳೆದಿದ್ದೀನಿ. ನಿಮಗೆ ಬೇಕಿದ್ರೆ ದಾಸವಾಳದ ಹೂವು ಕೂಡ ಈ ಪ್ಯಾಕ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ದಾಸವಾಳದ ಎಲೆಯನ್ನು ನಾನು ಕೈಯಿಂದ ಈ ತರ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ತರ ಎಲ್ಲಾ ದಾಸವಾಳದ ಎಲೆಯನ್ನು ಹಾಕಿದ ನಂತರ ಆಲೋವೆರಾ ಇದಕ್ಕೆ ಕಟ್ ಮಾಡಿ ಹಾಕೊಳ್ಬೇಕು. ಆಲೋವೆರಾ ಹೀಗೆ ಬೇಕಿದ್ರೆ ಹೀಗೆ ಕಟ್ ಮಾಡಿ ಹಾಕೊಳ್ಬಹುದು, ಅಲ್ಲದಿದ್ರೆ ಇದರ ಸೈಡ್ ಅಲ್ಲಿ ಮತ್ತು ಇದರ ಸಿಪ್ಪೆ ಎಲ್ಲ ಇರುತ್ತೆ ಅಲ್ಲ, ಅದು ತೆಗೆದ ನಂತರ ಹಾಕೊಳ್ಬಹುದು. ನಿಮಗೆ ಒಬ್ಬೊಬ್ಬರಿಗೆ ಅಲರ್ಜಿ ಇರುತ್ತೆ ನೋಡಿ, ಅಲರ್ಜಿ ಇರುವವರು ಸಿಪ್ಪೆ ಎಲ್ಲ ತೆಗೆದು ಇದರ ಒಳಗಡೆ ಇರುವ ಜೆಲ್ ಮಾತ್ರ ಹಾಕೊಳ್ಳಿ. ಅಲರ್ಜಿ ಇಲ್ಲದವರಿಗಾದ್ರೆ ಡೈರೆಕ್ಟ್ ಈ ತರ ಸಿಪ್ಪೆ ಕೂಡ ಕಟ್ ಮಾಡಿ ಹಾಕೊಳ್ಬಹುದು. ನಾನು ಈ ತರ ಸಿಪ್ಪೆ ಎಲ್ಲ ತೆಗೆದು ಇದ್ರ ಜೆಲ್ ಮಾತ್ರ ಹಾಕ್ತಾ ಇದ್ದೀನಿ. ಆಲೋವೆರಾದ ಜೆಲ್ ಹಾಕಿದ ನಂತರ ಇದಕ್ಕೆ ಒಂದು 3/4 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಇದರ ಒಮ್ಮೆ ಗ್ರೈಂಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾನೀಗ ಈ ತರ ಗ್ರೈಂಡ್ ಮಾಡಿ ತೆಕ್ಕೊಂಡಿದ್ದೀನಿ. ಇನ್ನು ಇದನ್ನು ಒಂದು ಬಟ್ಟೆ ಯೂಸ್ ಮಾಡಿ ಸೋಸ್ಕೊಳ್ಬೇಕು. ಬಟ್ಟೆ ಯೂಸ್ ಮಾಡಿಯೇ ಸೋಸ್ಕೊಳ್ಳಿ, ಸ್ಟ್ರೈನರ್ ಯೂಸ್ ಮಾಡಿ ಸೋಸ್ಕೊಳಕ್ ಆಗಲ್ಲ. ನಾನೀಗ ಸ್ವಲ್ಪ ಕೂಡ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ತರ ಸ್ವಲ್ಪ ನೀರನ್ನು ಹಾಕಿ ಸೋಸ್ಕೊಳ್ತಾ ಇದ್ದೀನಿ. ಈ ತರ ಮಾಡ್ಕೊಳ್ಬೇಕು. ನೀವು ತಲೆಗೆ ಈ ಹೇರ್ ಪ್ಯಾಕ್ ಯೂಸ್ ಮಾಡೋಕ್ಕಿಂತ ಮುಂಚೆ ಒಮ್ಮೆ ತಲೆಗೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಬೇಕು. ನೀವು ಯಾವ ಆಯಿಲ್ ಅಪ್ಲೈ ಮಾಡ್ತೀರೋ, ಡೈಲಿ ಯಾವ ಆಯಿಲ್ ಅಪ್ಲೈ ಮಾಡ್ತಿರೋ ಆ ಸೇಮ್ ಆಯಿಲ್ ಅಪ್ಲೈ ಮಾಡಿದ್ರೆ ಸಾಕು. ನಂತರ ಈ ಹೇರ್ ಪ್ಯಾಕ್ ಅನ್ನು ಯೂಸ್ ಮಾಡಿ. ಅಲ್ಲದಿದ್ರೆ ನಾವು ಈ ಹೇರ್ ಪ್ಯಾಕ್ ಈ ತರ ಮಾಡಿದ ನಂತರ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಆಡ್ ಮಾಡಿದ ನಂತರ ಮಿಕ್ಸ್ ಮಾಡಿ ಈ ಹೇರ್ ಪ್ಯಾಕ್ ತಲೆಗೆ ಹಚ್ಚಿದ್ರು ಸಾಕು. ನೀವು ಯಾವುದೇ ಹೇರ್ ಪ್ಯಾಕ್ ಯೂಸ್ ಮಾಡದಿದ್ರು ಫಸ್ಟಿಗೆ ಆಯಿಲ್ ಅಪ್ಲೈ ಮಾಡಬೇಕು, ನಂತರ ಹೇರ್ ಪ್ಯಾಕ್ ಅನ್ನು ಯೂಸ್ ಮಾಡಬೇಕು. ಅಲ್ಲದಿದ್ರೆ ಹೇರ್ ತುಂಬಾ ಡ್ರೈ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಹೇರ್ ಪ್ಯಾಕ್ ರೆಡಿ ಆಗಿದೆ. ಇದು ತುಂಬಾ ಎಫೆಕ್ಟಿವ್ ಆಗಿರುವ ಹೇರ್ ಪ್ಯಾಕ್ ಅಂತಾನೆ ಹೇಳ್ಬೋದು. ನ್ಯಾಚುರಲ್ ಆಗಿ ಇರುವ ಹೇರ್ ಪ್ಯಾಕ್, ಇದಕ್ಕೆ ಯಾವ ಸೈಡ್ ಎಫೆಕ್ಟು ಇಲ್ಲ.
ತಲೆಗೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದ ನಂತರ ಈ ಹೇರ್ ಪ್ಯಾಕ್ ಅನ್ನು ಯೂಸ್ ಮಾಡಿ. ಈ ಹೇರ್ ಪ್ಯಾಕ್ ತಲೆಗೆ ಹಾಕಿದ ನಂತರ ಒಂದು ಅರ್ಧ ಗಂಟೆ ಎಲ್ಲ ನಿಮ್ಗೆ ತಲೆಯಲ್ಲಿ ಇಡ್ಲಿಕ್ಕೆ ತೊಂದರೆ ಏನಿಲ್ಲ ಅಂತಿದ್ರೆ ಆತರ ಅರ್ಧ ಗಂಟೆ ಇಟ್ಟ ನಂತರ ನಾರ್ಮಲ್ ವಾಟರ್ ನಲ್ಲಿ ತಲೆ ಸ್ನಾನ ಮಾಡಿದ್ರೆ ಸಾಕು. ಈ ಹೇರ್ ಪ್ಯಾಕ್ ಹಾಕಿದ ನಂತರ ಶಾಂಪೂ ಯೂಸ್ ಮಾಡಬೇಡಿ. ಆಗ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಯಾರಾದ್ರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.